ಸುಮಾರು ದಿನಗಳಿಂದ NHM ಅಡಿಯಲ್ಲಿ ಕೆಲಸ ಮಾಡುತ್ತಿರುವಂತಹ ಸಿಬ್ಬಂದಿಯವರು ಫ್ರೀಡಮ್ ಪಾರ್ಕ್ನಲ್ಲಿ ಸ್ಟ್ರೈಕನ್ನು ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಕೂಡ ನಾನು 1-2 ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇದ್ದೀನಿ. ಅದರ ಜೊತೆಗೆ ಏನಂತಂದರೆ ಎಲ್ಲ DHO ಒಂದಷ್ಟು ಜಿಲ್ಲೆಯ DHOಗಳು ಏನಂತಂದರೆ ಈಗಾಗಲೇ ಮರಳಿ ಮತ್ತು ಹಾಜರಾಗಲು ಕೂಡ ಒಂದು ಎಚ್ಚರಿಕೆಯ ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ. ಬಟ್ NHM ಅಲ್ಲಿ ಕೆಲಸ ಮಾಡ್ತಿರುವಂತಹ ಎಲ್ಲ ಸಿಬ್ಬಂದಿಯವ್ರಿಗೆ ಹೇಳೋದೇನಂತಂದರೆ ನಿಮ್ಮ ಒಂದು ದೃಢ ನಿರ್ಧಾರದಿಂದ ಬದಲಾವಣೆ ಕೂಡ ಆಗೇ ಆಗುತ್ತೆ. ಬಟ್ ಇದರ ತಕ್ಕಂತೆ ಗೌರ್ಮೆಂಟ್ನವರು ಕೂಡ ಇದಕ್ಕೆ ರೆಸ್ಪಾನ್ಸ್ ಮಾಡಬೇಕು. ಇನ್ನೂವರೆಗೂ ಕೂಡ ಗೌರ್ಮೆಂಟಿಂದ ಯಾವುದೇ ಥರದಂತಹ ಆಫಿಷಿಯಲಿ ಬಂದು ಮಾತಾಡಿಲ್ಲ. ಯಾಕೆ ಈ ಥರ ಮಾಡ್ತಾ ಇದ್ದೀರಿ ಅದು ಕೂಡ ಒಂದು ನಾವು ಕಾದು ನೋಡಬೇಕಾಗಿದೆ. ಬಟ್ ರಿಕ್ವೆಸ್ಟ್ ಏನಂತಂದರೆ ಮಾನ್ಯ ಆರೋಗ್ಯ ಅಧಿಕಾರಿಗಳು, ಆರೋಗ್ಯ ಮತ್ತು ನಮ್ಮ ಒಂದು ಹೆಲ್ತ್ ಮಿನಿಸ್ಟ್ರವರು, ಮುಖ್ಯಮಂತ್ರಿಗಳು ಇವರೆಲ್ಲ ಬಂದು ಯಾಕೆ ಮಾತಾಡ್ತಾ ಇಲ್ಲ, ಅದೇ ದೊಡ್ಡ ಪ್ರಶ್ನೆ. ಕೇಳ್ತಿರೋದು ಸಿಂಪಲ್. ಬಹಳಷ್ಟು ವರ್ಷಗಳಿಂದ ಕೆಲಸ ಮಾಡಿದ್ದಾರೆ, ಕಡಿಮೆ ಸ್ಯಾಲ್ರಿಯಲ್ಲಿ ಕೆಲಸ ಮಾಡಿದ್ದಾರೆ, ಆದರೂ ಕೂಡ ಇವರಿಗೆ ಕರುಣೆ ಬರ್ತಾ ಇಲ್ಲ. ಒಂದು 15% ಇನ್ಕ್ರಿಮೆಂಟ್ ಮಾಡಿ ದೊಡ್ಡ ಕಾರ್ಯ ಮಾಡಿದ ಹಾಗೆ ಹೇಳ್ಕೊತಾ ಇದ್ದಾರೆ. 15% ಏರಿಸಿದ್ದೀವಿ ಅಂತ. 15%ದಿಂದ ಏನಾಗುತ್ತೆ? ಒಂದು 7-8 ವರ್ಷದಿಂದ ಇನ್ನೂವರೆಗೆ ಇನ್ಕ್ರಿಮೆಂಟ್ ಇಲ್ಲ. ಬರೀ 1500 ರೂಪಾಯಿದಲ್ಲಿ ಏನು ಮಾಡೋಕ್ಕಾಗುತ್ತೆ? ಗ್ಯಾಸ್ ಸಿಲಿಂಡ್ರೇ 11,500 ರೂಪಾಯಿ ಆಗಿದೆ. ಅಲ್ಲಿ 1500 ರೂಪಾಯಿ ತೊಗೊಂಡು ಏನು ಮಾಡಬೇಕು? 1500 ರೂಪಾಯಿಂದ ಏನು ಮಾಡಲಿಕ್ಕೆ ಬರ್ತಿಲ್ಲ. ಹಿಂಗಿರಬೇಕಾದ್ರೆ ಸರ್ಕಾರ ರಿಪ್ಲೈ ಮಾಡಬೇಕು. ನಾನು ಒಂದು SmileTalk ಪ್ಯಾರಾಮೆಡಿಕಲ್ ಚಾನಲಿಂದ ಮನವಿ ಮಾಡ್ಕೊಳ್ಳೋದು ಏನಂತಂದರೆ ಸರ್ಕಾರಕ್ಕೆ ರೆಸ್ಪಾನ್ಸ್ ಮಾಡಿ, ಏನಾಗ್ತಾ ಇದೆ ಅಂತ ಬಂದು ನೋಡಿ. ನೀವು ಮಾತಾಡೋದ್ರಿಂದ ಡೆಫಿನೆಟ್ಟಾಗಿ ಸಾಲ್ವ್ ಆಗುತ್ತೆ. ನೀವು ಯಾಕೆ ಬರ್ತಾ ಇಲ್ಲ, ಇದು ಒಂದು ಪ್ರಶ್ನೆ. ಆಮೇಲೆ ಹೆಲ್ತ್ ಮಿನಿಸ್ಟ್ರು ಎಲ್ಲಿ ಗಾಯಬಾಗಿದ್ದರೂ ಗೊತ್ತೇ ಇಲ್ಲ. ಬೆಂಗಳೂರಲ್ಲಿ ಹಾರ್ಟ್ ಆಫ್ ದ ಸಿಟಿಯಲ್ಲಿ ಸ್ಟ್ರೈಕ್ ನಡೀತಾ ಇದೆ. ಇನ್ನೂವರೆಗೆ ಬಂದು ವೀಕ್ಷಣೆ ಮಾಡಿಲ್ಲ. ಕೆಲಸ ಮಾಡಿಸ್ಕೋಬೇಕಾದ್ರೆ ಎಲ್ಲ ಮಾಡಿಸ್ಕೊತಾರೆ, ಆದರೆ ಪ್ರಾಬ್ಲಮ್ ಇದ್ದಾಗ ಒಬ್ಬರು ಹಾಯ್ತಾ ಇಲ್ಲ. ಅದೇ ಕೋವಿಡ್ ಟೈಮಲ್ಲಿ ಇವರೇ ಮಂತ್ರಿಗಳು ರಿಕ್ವೆಸ್ಟ್ ಮಾಡ್ಕೊಂಡ್ರು, ಹೋಗಿ ಕೋವಿಡನ್ನು ಬಚಾವ್ ಮಾಡ್ಕೊಳ್ಳಿ. ಮನೇಲಿ ಕೂತ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ NHM ಅಲ್ಲಿ ಕೆಲಸ ಮಾಡುವಂಥ ಎಲ್ಲ ಸಿಬ್ಬಂದಿರು ಹೋಗಿ ತಮ್ಮ ಜೀವಕ್ಕೆ ಪಣ ಇಟ್ಟು ಕೆಲಸ ಮಾಡಿದರು. ಆವಾಗ ನೆನಪಿರೋದು, ಈಗ ಯಾಕೆ ನೆನಪಿಲ್ಲ? ಇದರ ಬಗ್ಗೆ ಗಮನ ಹರಿಸಬೇಕು ಮಾನ್ಯ ನಮ್ಮ ಆರೋಗ್ಯ ಸಚಿವರು, ಆರೋಗ್ಯ ಮುಖ್ಯಮಂತ್ರಿಗಳು. ಹೋಪ್ ಇದು ನಮಗೆ ನಿರಂತರವಾಗಿರುತ್ತೆ. ಈ ಒಂದು ಸ್ಟ್ರೈಕ್ ಎಲ್ಲಿ ತನಕ ನ್ಯಾಯ ಸಿಗೋ ತನಕ ಅಲ್ಲಿ ತನಕ ನಿರಂತರವಾಗಿರುತ್ತೆ. ಕೂಗೋದು ಬೇಡ. ಆಮೇಲೆ DHO ಆಫೀಸ್ನವರಿಂದ ಕೂಡ ಲೆಟ್ರ್ ಬರ್ತಾಯಿದೆ, ಬಗ್ಗೋದು ಬೇಡ. ಯಾಕಂತಂದರೆ ಅವ್ರು ಏನು ಮಾಡ್ಕೊತಾರೆ ಮಾಡ್ಕೊಳ್ಳಿ, ಒಂದು ಸಲ ಆಗಿಬಿಡಲಿ. ಏನನ್ನೋದು ಇದು ಫೈನಲ್ ಆಗಲಿ.